ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಸ್ಟೋರಿ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಎಲ್ಲರೂ ದೊಡ್ಡವರಾಗಿಬಿಟ್ಟಿದ್ದಾರೆ. ಅನುಪಮಂಗೆ ಮೊಮ್ಮಕ್ಕಳು ಎಲ್ಲರೂ ದೊಡ್ಡವರಾಗಿದ್ದಾರೆ. ಅದರಲ್ಲಿ ಒಂದು ಮಗುದು ಮೊಮ್ಮಗಳದು ಬರ್ಡೇ ಮಾಡೋಕ್ಕೆ ಅಂತೇಳಿ ಕೇಕ್ ತಯಾರಿ ಮಾಡಿದ್ದಾಳೆ. ಆ ಕೇಕಲ್ಲಿ ಬೈ ಮಿಸ್ಟಿಕ್ ಅವಳು ಸಾಕು ಮಗಳು ಹೆಸರು ಹಾಕಿದ್ದಾಳೆ. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕೆ ಹಿಂಗೆ ಮಾಡಿದ್ರಿ ಅಜ್ಜಿ ಅಂತೇಳಿ ಕೇಳೋ ಅಂಥ ಮೂಮೆಂಟ್ ಇದು. ಆಮೇಲೆ ಇಲ್ಲಿ ಎಲ್ಲರೂ ಸಣ್ಣ ಸಣ್ಣಕ್ಕೆ ಇದ್ದಾರೆ. ಆದರೆ ಪರಿ ಮಾತ್ರ ದಪ್ಪಕ್ಕಾಗ್ಬಿಟ್ಟಿದ್ದಾಳೆ. ದಪ್ಪ ಅಂದರೆ ತೀರ ದಪ್ಪ ಆಗಿಬಿಟ್ಟಿದ್ದಾಳೆ. ಇದು ಅವ್ರ ಅಮ್ಮಂಗೆ ಚಿಂತೆಗೀಡಾಕೋ ಆಗಿಬಿಟ್ಟಿದೆ. ಅವರಮ್ಮ ಹೇಳ್ತಾಳೆ, ಪರಿ ನೀನು ಈ ರೀತಿ ದಪ್ಪ ಆದರೆ ಕಷ್ಟ ಆಗುತ್ತೆ, ನೀನು ಸಣ್ಣ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಅದು ಹೆಂಗೆ ಸಣ್ಣ ಮಾಡ್ಕೊಳಕ್ಕಾಗುತ್ತೆ, ನನಗೇನು ಆ ಥರ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳುತ್ತೆ ಹುಡುಗಿ. ಹಂಗಂತ ಹೇಳಿದ್ರು ಅವರಮ್ಮ ಇಲ್ಲ ನೀನು ಏನಾದರೂ ಮಾಡಿ ಡಯಟ್ ಮಾಡಿ ನೀನು ಸಣ್ಣ ಆಗಬೇಕು ಅಂತೇಳಿ ಜೋರು ಮಾಡ್ತಾಳೆ. ಆವಾಗ ಅವರಮ್ಮ ಹಂಗಂದಾಗ ಆ ಹುಡುಗಿ ಹೋಗ್ತಾ ಇದ್ದಾಗ ಅನುಪಮ ಆ ಕಡೆಯಿಂದ ಬರ್ತಾಳೆ. ಅಜ್ಜಿ ಅಂತ ಹೋಗುತ್ತೆ. ಅಜ್ಜಿ ಅಂತ ಹೋದಾಗ ನೀನೇನು ಭಯಪಡಬೇಡ, ಸುಮ್ಮನಿರಮ್ಮ, ನೀನು ದಿನಕ್ಕೊಂದು 10 ಸಲ ನಾನು ಸಣ್ಣ ಅಂತ ಹೇಳ್ಕೊ, ಹಂಗೆ ನೀನು ಸಣ್ಣ ಆಗ್ತೀಯ. ಅದು ಬಿಟ್ಟು ಮಗುಗೆ ಬೈಯೋದ್ರಿಂದ ಏನು ಉಪಯೋಗ ಇದೆ, ಅವಳು ಬೇಕು ಅಂತ ಅವಳು ದಪ್ಪಾಗಿರ್ತಾಳೆ, ಅವಳ ಶರೀರ ಆ ಥರ ಇರುತ್ತೆ ಅಂತೇಳಿ ಈ ಕಡೆ ಬಂದು ಅವ್ರ ಮಾವ ಕೂಡ ಅನುಪಮನ ವಹಿಸ್ಕೊಂಡು ಕೇಕಲ್ಲಿ ಹಂಗೆ ಬರೆದಿದ್ದೇನು ತಪ್ಪಲ್ಲ, ಅದೇನು ಮಹಾ ಅಪರಾಧ ಅಲ್ಲ, ಅವಳು ಮಗಳನ್ನ ನೆನೆಸ್ಕೊಂಡು ಅನುಪಮ ಬರೆದಿದ್ದಾಳೆ ಓಕೆ ಅಂತೇಳಿ ಹೇಳ್ತಾನೆ. ಆವಾಗ ಅವಳು ಹ್ಞೂ ಆಯಿತು ಅಂತೇಳ್ಬಿಟ್ಟು ಬೈ ಮಿಸ್ಟಿಕ್ಕು ಏನು ಮಾಡೋಕ್ಕಾಗಲ್ಲ ಅಂತೇಳಿ, ನಾನು ಸರಿ ಬರೀತಲೇ ಇದ್ದೆ, ಅದು ಹೆಂಗೆ ಮಿಸ್ಟೇಕ್ ಆಯಿತು ನಂಗೆ ಗೊತ್ತಾಗಲಿಲ್ಲ ಅಂತ ಅನುಪಮ ಹೇಳ್ತಾಳೆ. ಆಮೇಲೆ ಕೇಕ್ ಕಟ್ಟಿಂಗು ಅದು ಇದು ಎಲ್ಲ ಆಗೋಗುತ್ತೆ. ಆಮೇಲೆ ಅದೆಲ್ಲ ಆಗೋಗುತ್ತೆ. ಮೊಮ್ಮಗಳು ಬಂದು ಅಜ್ಜಿ ಹಿಡ್ಕೊಂಡು ಮುತ್ತು ಹೋಗ್ತಾಳೆ. ಮೊಮ್ಮಗ ಬಂದು ಅಜ್ಜಿ ಹಿಡ್ಕೊಂಡು ಮುತ್ತು ಹೋಗ್ತಾನೆ. ಈ ಥರದವೆಲ್ಲ ಸಣ್ಣ ಪುಟ್ಟವೇ ಖುಷಿ ಕೊಡುವಂಥ ವಿಷಯ ಆಗಿರ್ತವೆ. ಈ ಸೀರಿಯಲಲ್ಲಿ ಪ್ರತಿಯೊಂದೂ ತೊಗೊಂಡು ಬಂದಿದ್ದಾನೆ. ಇಂಥದ್ದಿದೆ ಅಂತ ಇಲ್ಲ. ನೋಡ್ತಾ ಇದ್ದರೆ ಪ್ರತಿ ದಿವಸ ಇಂಟ್ರೆಸ್ಟಿಂಗ್ ಇರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಕತೆ ಇದು. ಹಾಗಾಗಿ ನಾನು ಪ್ರತಿ ದಿವಸವೂ ಅನುಪಮ ಸೀರಿಯಲ್ ಮಿಸ್ ಮಾಡ್ದಂಗೆ ನೋಡ್ತಾ ಇರ್ತೀನಿ. ಆಮೇಲೆ ಅಲ್ಲಿ ಅಜ್ಜಿ ಹೇಳ್ತಾಳೆ, ಅಂದರೆ ಅನುಪಮ ಅತ್ತೆ ಹೇಳ್ತಾಳೆ, 2 ಸಲ ಮಿಸ್ಟೇಕಾಗಿ ಒಂದಾಗಿದ್ದು ಉಂಟು, 3ನೇ ಸಲ ಇನ್ನೇನು ಕಿತ್ತೋಗಿದೆ, ಇನ್ನೆಲ್ಲಿ ಸಿಗಬೇಕಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲಲಿತಾ ಗಂಡ ಹೇಳ್ತಾನೆ, ಸುಮ್ಮನೆ ಇರು, ನೀನೇನಕ್ಕೆ ಶನಿಬಾಯಿ ನುಡಿಸ್ತೀಯಾ, ಹಂಗೆಲ್ಲ ಅನ್ಬೇಡ, ಸುಮ್ಮನಿರು ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಪರಿ ಇಷ್ಟು ದಪ್ಪ ಆಗಿದ್ದೀನಿ, ಎಲ್ಲರೂ ಸಣ್ಣ ಇದ್ದಾರೆ, ನಾನು ಮಾತ್ರ ದಪ್ಪ ಇದ್ದೀನಿ, ನನಗೆ ಭಾಳ ಬೇಜಾರಾಗುತ್ತೆ ಅಂತ ಹೇಳುತ್ತಾಳೆ ಹುಡುಗಿ. ಆವಾಗ ಈ ಚಿಕ್ಕವು ಮಕ್ಕಳಿದಾವಲ್ಲ ಇನ್ನೂ, ಅವೆಲ್ಲ ದೊಡ್ಡವಾಗಿರೋದ್ರಿಂದ ಅವೆಲ್ಲ ನಗಾಡ್ತವೆ ಹೌದು ಅಂತ ಹೇಳ್ಬಿಟ್ಟು. ಆಗ ಇವಳು ಬೇಜಾರು ಮಾಡ್ಕೋತಾಳೆ. ಪರಿ ಬೇಜಾರು ಮಾಡಿಕೊಂಡು ಅವೆಲ್ಲ ನಗ್ತಿರ್ತವೆ. ಲಲಿತಾ ಗಂಡ ಕೂಡ ಏನಾಗಲ್ಲ, ಸಣ್ಣ ಆದರೆ ಆಗುತ್ತೆ, ಏನೂ ಮಾಡ್ಕೊಳಕ್ಕಾಗಲ್ಲ, ಆದರೆ ಇದ್ದರೆ ಏನಂತೆ, ದಪ್ಪ ಇದ್ದರೆ ಏನು ತೊಂದರೆ ಏನಾಯಿತು, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಆಮೇಲೆ ಅನುಪಮಗೆ ಲಲಿತಾ ಮತ್ತು ಅವರೆಲ್ಲ ಚುಚ್ಚಿ ಮಾತಾಡ್ತಾರೆ, ಪಾವನಿ ಎಲ್ಲ. ಅದು ತುಂಬ ನೋವಾಗುತ್ತೆ. ಆವಾಗ ಅವ್ರ ಮಾವ ಕೂಡ, ನನ್ನ ಮಗಳಿಗೆ ಏನು ಅನ್ಬೇಡಿ, ನನ್ನ ಮಗಳು ಋಣದಲ್ಲಿ ನೀವು ಬಿದ್ದಿದ್ದೀರಾ, ಅವಳು ಅವತ್ತು ಮನೆ ಹೋರಾಡಿ ಬಿಡಿಸ್ಕೊಳ್ಳಿಲ್ಲ ಅಂದರೆ ಇವತ್ತು ಬೀದಿ ಪಾಲಾಗಿರ್ತಾಯಿದ್ರಿ, ನನ್ನ ಮಕ್ಕಳೆಲ್ಲ ಕೆಟ್ಟವರಾದರೆ ಮೊಮ್ಮಕ್ಕಳೆಲ್ಲ ಒಳ್ಳೆಯವರಾಗಿದ್ದಾರೆ ಅಂತ ಹೇಳ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಮೊಮ್ಮಗ ಬರ್ತಾನೆ. ಮೊಮ್ಮಗ ಬಂದು ಅಜ್ಜಿ ಅದು ಇದು ಅಂತ ತಮಾಷೆ ಮಾಡಿ ನಗಿಸ್ಬೇಕು ಅನ್ನೋದು ಅವನದಾಗಿರುತ್ತೆ ಇಂಟೆನ್ಷನ್ನು. ಆಮೇಲೆ ಈ ಕಡೆ ಬಂದು ಅನುಪಮ ನೆನ್ಕೊಂಡು ಬರ್ತಾ ಇರ್ತಾಳೆ, ಅನುಜನ್ನ ನನ್ನಿಂದ ಕಿತ್ಕೊಂಡೆ, ಮತ್ತು ಆದ್ಯನ ನನ್ನಿಂದ ಕಿತ್ಕೊಂಡೆ, ಪ್ರತಿಯೊಂದನ್ನು ನನ್ನಿಂದ ಕಿತ್ಕೊಂಡಿದೀಯ, ಏನೇನು ಉಳಿಸಿಲ್ಲ ಅಂತ ಅಳ್ತಾ ಬಿಕ್ಕಿ ಅಳ್ತಾ ಬರ್ತಾ ಇರ್ತಾಳೆ. ದೇವ್ರ ಫೋಟೋ ಸಿಕ್ಕಿ ಎಡ್ಗಿ ಬಿದ್ದುಬಿಡ್ತಾಳೆ ಫೋಟೋ ಮೇಲೆ. ಆಮೇಲೆ ಈ ಕಡೆ ಬಂದು ಮಗಳು ಆದ್ಯ ಎಲ್ಲೋ ಹೋಗಿದ್ದಾಳೆ. ಓಕೆ, ಅಲ್ಲಿ ತುಂಬ ಸ್ಲಿಮ್ಮಾಗಿ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾಳೆ. ಡ್ರಾಮಾ ಆರ್ಟಿಸ್ಟ್ ಅಂತ ಕಾಣುತ್ತೆ. ಎಲ್ಲೆಲ್ಲೋ ನಾಟಕ ಮಾಡೋದು ಕಂಪ್ನಿಗಳಲ್ಲಿ ಏನೋ ಕಾಣುತ್ತೆ. ಅವಳು
ಆ ಓನರ್ ಬಂದು 2,000 ರೂಪಾಯಿ ಕೊಡಿಸ್ತೀನಿ, ಒಂದು ನಾಟಕ ಮಾಡು ಇವತ್ತಿಗೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಮುಖ ನೋಡಿ ಸುಮ್ಮನೆ ಆಗ್ತಾಳೆ. ಮತ್ತೊಂದು ಸಲ ಹ್ಞೂ ಕಣಮ್ಮ, ಯಾರು ಸಹ ಅವರು ಸಿಕ್ಕಿಲ್ಲ ಅಳಬ್ರು, ಈಗ ಪಾತ್ರ ನೀ ಏನು ಮಾಡೋದು ಅಂತ ಗೊತ್ತಿಲ್ಲ, ನೀನು ಮಾಡಮ್ಮ ಅಂತ ಹೇಳ್ತಾನೆ. ಆಯಿತು ಸರ್ ಅಂತ ಹೇಳ್ಬಿಟ್ಟು ಫಸ್ಟು 2,000 ಅಂತಾನೆ, ಆಮೇಲೆ 3,000 ಅಂತಾನೆ. ಆಮೇಲೆ ಇವಳು ಒಂದೇ ಸಲ ಇದು ನಮ್ದು ಇದು ಬರೋವರೆಗೂ ಸುಮ್ಮನೆ ಇರ್ತಾಳೆ. ಆಮೇಲೆ ಹೇಳ್ತಾಳೆ, 5,000 ಕೊಟ್ಟರೆ ಮಾತ್ರ ನಾನು ಡ್ಯಾನ್ಸ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳ್ತಾಳೆ. 5,000ನಾ ಅಂತಾನೆ. ಹೌದು, ಮತ್ತು ಡ್ಯಾನ್ಸರ್ಸಿಗೆ 5,000 ಕೊಡೋಕ್ಕಾಗಲ್ವಾ ಅಂತ ಹೇಳ್ತಾ, ಆಯಿತು ಕೊಡ್ತೀನಿ ಅಂತ ಕೊಡ್ತಾನೆ. ಅಲ್ಲಿ ಅಮ್ಮನೂ ಕೂಡ ಡ್ಯಾನ್ಸ್ ಮಾಡ್ತಿರ್ತಾಳೆ, ಇಲ್ಲಿ ಮಗಳು ಕೂಡ ಡ್ಯಾನ್ಸ್ ಮಾಡ್ತಿರ್ತಾಳೆ. ಹೀಗೆ ಡ್ಯಾನ್ಸ್ ಮಾಡಿ ಲಾಸ್ಟಲ್ಲಿ ಇನ್ನೇನು ಡ್ಯಾನ್ಸ್ ಮಾಡಾಯಿತು ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಡ್ಯಾನ್ಸ್ ಮಾಡುವ ಟೈಮಿಗೆ ಯಾಕೋ ಸುಸ್ತಾಗಿ ಬಿದ್ದೋಗ್ಬಿಡ್ತಾಳೆ. ಸುಸ್ತಾಗಿ ಬಿದ್ದೋಗ್ಬಿಡ್ತಾಳೆ. ಅಲ್ಲೇನು ಹೆಸ್ರು ಇಟ್ಕೊಂಡಾಳೆ ಅಂತ ಗೊತ್ತಿಲ್ಲ, ಅಲ್ಲಿ ಹೆಸ್ರು ಎಂತ ಇದೆಯೋ. ಅವಳು ಪಾಪ ಎಲ್ಲೋ ಸೇರಿಕೊಂಡು ಆ ಮಗು ಬದುಕಿದೆ, ಇವಾಗ ಹೋಗ್ಬಿಡ್ತು. ಅವಾಗೆಲ್ಲ ಪಾಪ ಈ ಥರ ಇವ್ರು ಟೆನ್ಷನ್ ಕೊಡೋದಕ್ಕೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.